ಧರ್ಮಗಳನ್ನು ಮರೆತು ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂತ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟಂತ ಪೀಠ ಯಾವುದಾದ್ರೂ ಇದ್ರೆ ಅದು ಶಿರಹಟ್ಟಿಯ ಜಗದ್ಗುರು ಮಹಾಪೀಠ ಅನ್ನುವಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ. ಅಂತಹ ಜಗದ್ಗುರು ಮಹಾಸನ್ನಿಧಿಯವರು ಇಂತಹ ಚಳಿಯ ವಾತಾವರಣ ಇದ್ರೂ ಕೂಡ, ಆರೋಗ್ಯದೊಳಗೆ ಸುಸ್ತಿದ್ರೂ ಕೂಡ ಕೆಸರಳಿಯ ಭಕ್ತರು ಅದು ನಮ್ಮೂರಿನ ಭಕ್ತರು ಅಂತೇಳಿ ಅಭಿಮಾನದಿಂದ ಬಂದಂತ ಜಗದ್ಗುರುಗಳು ಯಾರಾದ್ರೂ ಇದ್ರೆ ಅದು ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿ ಅನ್ನುವಂಥದ್ದನ್ನು ಅಭಿಮಾನ ಪೂರ್ವಕವಾಗಿ ಹೇಳಬೇಕಾಗ್ತದೆ. ಜಗದ್ಗುರು ಮಹಾಸನ್ನಿಧಿಗೆ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ನಮ್ಮ ಇವತ್ತಿನ ಪ್ರವಚನಕ್ಕೆ ಹೃದಯ ತುಂಬಿ ಸ್ವಾಗತವನ್ನು ಕೋರೋಣ. ಶರಣ ಬಂಧುಗಳೇ, ನಿಮಗೆಲ್ಲ ಗೊತ್ತಿರಲಿ, ಜಗದ್ಗುರು ಮಹಾಸನ್ನಿಧಿ ಅವರ ಕಾರ್ಯ, ಅವರು ಮಾಡಿರುವಂತಹ ಸಮಾಜ ಸೇವೆ, ಅವರ ಪವಾಡ ಇವತ್ತಿಗೂ ಕೂಡ ಎಲ್ಲ ಭಕ್ತರಿಗೂ ಕೂಡ ರೋಮಾಂಚನ ಆಗ್ತಕ್ಕಂಥದ್ದು. ನಾವು ಬರೇ ಮನೆಯೊಳಗ ಇರಿಬಿ ಇಲಿ ಜಿರಳಿ ಬಂದ್ರೆ ಸಾಕು ಹೆದರಿ ಓಡಿ ಹೋಗ್ತೇವೆ. ಆದರೆ ಜಗದ್ಗುರು ಮಹಾಸನ್ನಿಧಿಯವರು ಒಂದು ದೇಶಕ್ಕೆ ಹೋಗ್ತಾರ, ಅಲ್ಲಿ ಹೋದಾಗ ಹುಲಿ ಎಲ್ಲರಿಗೂ ಅದು ಭಯ ಪಡುವಂತಹ ಸಂದರ್ಭ ಇದ್ರ ಜಗದ್ಗುರು ಮಹಾಸನ್ನಿಧಿಯವರು ಹೋದ ತಕ್ಷಣ ಅವರ ಪಾದದಡಿ ಒಳಗೆ ಬಂದು ಸುಮ್ಮ ಕುಂಡಿರ್ತೈತಿ ಅಂತಂದ್ರ ಅದು ಜಗದ್ಗುರು ಮಹಾಸನ್ನಿಧಿಯವರ ಶಕ್ತಿ ಅಂತಕ್ಕಂಥದ್ದು. ಒಂದು ವ್ಯಾಘ್ರ ಸ್ವರೂಪವಾಗಿರುವಂತ ಹುಲಿಯೂ ಕೂಡ ಅವರಿಗೆ ಶರಣಾಗತಿ ಆಗ್ತದ ಅಂದ್ರ ಎಂತಹ ದಿವ್ಯ ಶಕ್ತಿಯ ಮಹಾತ್ಮರನ್ನ ನಾವೆಲ್ಲ ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಒಂದು ಗೊತ್ತಿರಲಿ, ಇಡೀ ಜಗತ್ತಿನೊಳಗ ನಾನು ದೇಶ ಹೇಳ್ತಾ ಇಲ್ಲ, ರಾಜ್ಯ ಹೇಳ್ತಾ ಇಲ್ಲ, ಇಡೀ ಜಗತ್ತಿನೊಳಗ ಆಣಿ ಮೇಲೆ ಕುಂತು, ಆಣಿ ಅಂಬಾರಿ ಒಳಗ ಜಗದ್ಗುರು ಮಹಾಸನ್ನಿಧಿಯವರು ಕುಂತು ಆಣಿ ಮತ್ತು ಸನ್ನಿಧಿಯ ತುಲಾಭಾರ ಆಗಿರ್ತಕ್ಕಂತಹ ಪೀಠ ಪರಂಪರೆ ಯಾವುದಾದ್ರೂ ಒಂದು ಶಕ್ತಿ ಇದ್ರ ಅದು ಶಿರಹಟ್ಟಿ ಪೀಠದ ಜಗದ್ಗುರು ಮಹಾಸನ್ನಿಧಿಯವರು. ಎಲ್ಲರೂ ತಕ್ಕಡಿ ಒಳಗ ತಾವಷ್ಟ ಕುಂತು ತುಲಾಭಾರ ಮಾಡ್ಕೊಂಡ್ರ ಅಪ್ಪವರು ಮಠದಾಗ 30-40 ವರ್ಷದಿಂದ ದುಡಿದಂತಹ ಆಣಿನೂ ಕೂಡ ತುಲಾಭಾರ ಆಗಬೇಕಂತ ತಿಳ್ಕೊಂಡು ಒಂದು ಮೂಕ ಪ್ರಾಣಿಯನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೂವಿನ ಜೊತೆಗೆ ನಾರೂ ಕೂಡ ಭಗವಂತನನ್ನ ಸೇರ್ತದ ಅನ್ನುವಂಗ ಆ ಆನೆ ದುಡಿದಕ್ಕೂ ಸಾರ್ಥಕ ಆತೇನೋ ಗೊತ್ತಿಲ್ಲ. ಆನೆಯ ಸಹಿತವಾಗಿ ಆನೆಯ ಜೊತೆಗೆ ಅಂಬಾರಿ ಮೇಲೆ ಜಗದ್ಗುರು ಮಹಾಸನ್ನಿಧಿ ಕುಂತು ಎಲ್ಲಾದ್ರೂ ತುಲಾಭಾರ ಆಗ್ಯದ ಅಂತಂದ್ರ ಅದು ಶಿರಹಟ್ಟಿಯ ಜಗದ್ಗುರು ಮಹಾಸನ್ನಿಧಿಯವರದಷ್ಟ ಮತ್ತಾರ್ದು ಈ ನಾಡಿನೊಳಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗೋದು ಇಲ್ಲ. ಅಂತ ಹರಸಾಹಸ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಅಂತಹ ಶಕ್ತಿ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರಲ್ಲಿದೆ. ಅಂತಹ ಪರಮ ಪೂಜ್ಯ ಮಹಾಸನ್ನಿಧಿಯವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದಾರೆ. ಗ್ರಾಮದ ಹಿರಿಯರು ವೇದಿಕೆ ಮೇಲೆ ಬಂದು ಮಹಾಸನ್ನಿಧಿಗೆ ಮಾಲಾರ್ಪಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಒಮ್ಮೆ ಜೋರಾಗಿ ಹೇಳ್ರಿ, ಶ್ರೀ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ, ಶ್ರೀ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ, ಶ್ರೀ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ. ಬರ್ರಿ, ನಮ್ಮೂರಿನ ಹಿರಿಯರು ಒಂದು ಫೋಟೋ ತೆಗಿಯಪ್ಪ, ಒಂದು ಮೊಬೈಲ್ನಾಗ ಫೋಟೋ ತೆಗಿರಪ್ಪ. ನಮ್ಮ ಕೃಷಿ ಪತ್ತಿನ ಅಧ್ಯಕ್ಷರು ನಮ್ಮ ಗುರುನಾಥಣ್ಣ ಮಾಲಾರ್ಪಣೆ ಮನವೇ ಜ್ಞಾನಿಸು ಗುರುವರನ ಅಂತೇಳಿ. ಸಂಕಟ ಬಂದಾಗ ವೆಂಕಟರಮಣ ಆಗ್ಬಾರ್ದು, ಕಷ್ಟ ಬಂದಾಗಲೂ ಅಷ್ಟೇ ಗುರುವಿನನ್ನ ಸ್ಮರಣೆ ಮಾಡೋದಲ್ಲ. ಸುಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ 1 ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು. ಆಡಂಬರದ ಅಂತಸ್ತು ಬಂದಾಗ ಮಠ ಗುಡಿ ಧರ್ಮಗಳನ್ನೆಲ್ಲ ಮರೆತು ಬಿಡೋದ್ರಿ. ಎಲ್ಲಾ ಮುಗಿದು ತ್ರಾಸಾಗಿ ತೊಂದರೆಯಾಗಿ ಹಾಸಿಗೆ ಹಿಡಿದ ದವಾಖಾನಿಗೆ ಬಂದಾಗ ಅವಾಗ ಕಲ್ಮೇಶ್ವರ ಭಗವಂತ ಮನಿ ದೇವ್ರು ಯಾವ್ದೈತೆ ತನಕಾಯಿ ಮಾಡ್ಕೊಂಬಾರ ತಂಗಿ ಅಂತ ಅವಾಗ ಹೇಳೋದು. ಯಾವುದೇ ವಿದ್ಯಾವಂತನಾಗಿರ್ತಕ್ಕಂಥ ವೈದ್ಯರು ಕೂಡ ಅದು MBBS ಆಗಿರ್ಲಿ, MD ಆಗಿರ್ಲಿ, ಎಷ್ಟೇ ಓದಿರ್ಲಿ, ಅಮೆರಿಕಾದಾಗ ಓದಿ ಬಂದ್ರು ಕೂಡ ಆ ವೈದ್ಯ ದವಾಖಾನಿಗೆ ಹೋಗಿ ಒಂದು ಪೇಷಂಟ್ ಆಪರೇಷನ್ ಮಾಡಿ ಹೊರಗೆ ಬಂದ ಅಂತಂದ್ರ ಆ ಪೇಷಂಟ್ ಸಂಬಂಧಿಕರಿಗೆ ಹೇಳ್ತಾನೆ ಏನಂತ, ನಾ ಮಾಡೋದೆಲ್ಲ ಮಾಡೀನ್ರಿ, ಇನ್ನು ಬಿಟ್ಟಿದ್ದು ಯಾರ ಮೇಲೆ? ದೇವ್ರ ಮೇಲೆ.
ದೇವರು ಬಿಟ್ರೆ ಮತ್ತೊಂದಿಲ್ಲ. ಎಲ್ಲವನ್ನು ಕಾಯುವವನು ಅವನೇ. ಕ್ರಿಯಾ ಕರ್ಮ ಕರ್ತೃ ಎಲ್ಲವೂ ಕೂಡ ಅವನೇ ಆದಾಗ ನಾವು ಅವನಿಗೆ ಮೊರೆ ಹೋಗಬೇಕು ಅಂತ ಭಾವನೆ ನಮ್ಮೊಳಗೆ ಬರಬೇಕು. ಹೀಗಾಗಿ ಗುರುವಿನ ಹಸ್ತ ಮಸ್ತಕ ಎಷ್ಟು ಪರಿಶುದ್ಧ ಅಂದ್ರ, ಯಾವ್ದಾರ ಅಂಗಡಿಗೆ ಹೋಗಿರ್ತೀರಿ ನೀವು, ಅಂಗಡಿಗೆ ಹೋದಾಗ ಶಟ್ರ ನನಗೊಂದು ಕಿಲೋ ಡೈಮಂಡ್ ಕಲ್ಸಕ್ರಿ ಕೊಡ್ರಿ ಅಂತ ಕೇಳ್ತೀರಿ, ಅಥವಾ ಉತ್ತತ್ತಿ ಕೊಡ್ರಿ, ಕಾರಿಕ ಕೊಡ್ರಿ ಅಂತ ಹೇಳಿ ತಗೊಂಡು ಬರ್ತೀರಿ ನೀವು. ಅದೇ ಉತ್ತತ್ತಿ ಕಲ್ಸಕ್ರಿ ಅಂಗಡಿಯಾಗ ತಗೊಳ್ಳೋ ಮುಂದ ಉತ್ತತ್ತಿಯನ್ನು ಕೊಡ್ರಿ, ಕಲ್ಸಕ್ರಿ ಕೊಡ್ರಿ ಅಂದಿರ್ತೀರಿ. ಅದ ಶಿರಟ್ಟಿ ಜಗದ್ಗುರು ಮಹಾಸನ್ನಿಧಿಯವ್ರ ಕಡೆ ತಗೊಂಡು ಬಂದು ಅವ್ರ ಬಾಜುಕಿಟ್ಟು ನಮಸ್ಕಾರ ಮಾಡಿ ಹೋಗು ಮುಂದ ಅಪ್ಪರ ಪ್ರಸಾದ ಕೊಡ್ರಿ ಅಂತ ಕೇಳ್ತೀರಿ. ಅವಾಗ ನನಗೆ ಉತ್ತತ್ತಿ ಕೊಡ್ರಿ, ಕಲ್ಸಕ್ರಿ ಕೊಡ್ರಿ ಅಂತೀರೋ, ಏನು ಪ್ರಸಾದ ಕೊಡ್ರಿ ಅಂತೀರೋ? ಪ್ರಸಾದ. ಅರೆ ಅಂಗಡಿಯಿಂದ ತರೋ ಮುಂದೆ ಅದು ಕಲ್ಸಕ್ರಿ, ಅದರ ಗುರುವಿನ ಕಡೆಗೆ ಬೇಡೋ ಮುಂದೆ ಅದು ಪ್ರಸಾದ ಆಯ್ತು. ಹಂಗಾರ ಅಪ್ಪೋರ್ ಏನ್ರ ಅದ್ರಾಗ ಏನ್ರ ಪೌಡ್ರ್ ಗುಳಿಗೆಗಳಿಗೆ ಏನ್ರ ಮಿಕ್ಸ್ ಮಾಡಿ ಕೊಡ್ತಾರ ಪ್ರಸಾದ ಆಗಕ್ಕೆ? ಏನೂ ಇಲ್ಲ. ಅಲ್ಲಿ ಬದಲಾಗಿದ್ದೇನು ಅಂತಂದ್ರ ನಿಮ್ಮ ಭಾವನೆ ಪರಿಶುದ್ಧವಾಗಿ ಬದಲಾವಣೆ ಆಗ್ಯದ. ಗುರುವಿನ ಹಸ್ತ ಅದು ಪರುಷಮಣಿ. ಆ ಪರುಷಮಣಿಯಿಂದ ಕಲ್ಲು ಸಕ್ಕರೆಯನ್ನ ಮುಟ್ಟಿದ್ರ ಅದು ಕಲ್ಸಕ್ರೆ ಆಗಂಗಿಲ್ಲ, ಅದು ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ. ಅದೇ ಗುರುವಿನ ಹಸ್ತದ ಕಾಯಕಲ್ಪದ ಶಕ್ತಿ ಅನ್ನುವಂಥದ್ದು. 400 ವರ್ಷಗಳ ಇತಿಹಾಸ ಇರ್ತಕ್ಕಂತಹ ಜಗದ್ಗುರು ಪೀಠ ಪರಂಪರೆ. ಬಿಜಾಪುರದ ಆದರ್ಶ ಒಂದು ಸಾರಿ ಜಗದ್ಗುರು ಮಹಾಸನ್ನಿಧಿ ಅವರನ್ನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ತಟ್ಟೆ ಒಳಗ ಮಾಂಸವನ್ನು ಇಟ್ಕೊಂಡು ಬರ್ತಾನಂತ. ಏನ್ರಿ? ಮಾಂಸದ ತುಂಡನ್ನ ಇಟ್ಕೊಂಡು ಬರ್ತಾನಂತ. ಸವಣೂರು ನವಾಬ್ರು, ಪೂಜ್ಯರು ಅಪ್ಪಣೆ ಪಡಿಸಾಕತ್ತಾರ, ಸವಣೂರು ನವಾಬ್ರು ತಟ್ಟೆ ಒಳಗ ಮಾಂಸದ ಎಲುಬನ್ನು ಇಟ್ಕೊಂಡು ಬರ್ತಾರಂತ. ಅಪ್ಪರು ಏನೈತ್ರಪ್ಪ ಇದ್ರಾಗ ಅಂದಾಗ ಮುಟ್ಟಿದ ತಕ್ಷಣ ಮಾಂಸದ ತುಂಡುಗಳೆಲ್ಲ ಹೋಗಿ ಹೂವಾಗಿ ಪರಿವರ್ತನೆ ಆಗಿತ್ತು. ಅದು ಜಗದ್ಗುರು ಮಹಾಸನ್ನಿಧಿಯ ಶಕ್ತಿ. ಇದ ಶಿರಹಟ್ಟಿ ಭಾಗದೊಳಗ ಬರಗಾಲ ಬಿದ್ದಿತ್ತು. ಬರಗಾಲ ಬಿದ್ದಂತ ಸಂದರ್ಭದೊಳಗ ದೀಪಕ್ಕ ಎಣ್ಣೆ ಹಾಕಕ್ಕೂ ಕೂಡ ಬರಗಾಲದ ಪರಿಸ್ಥಿತಿ, ಕಷ್ಟದ ಛಾಯೆ ಇದ್ರೂ ಕೂಡ ಅಪ್ಪವರು ಮಂತ್ರಿಸಿ ನೀರು ಕೊಡ್ತಾರಂತ. ಶಿರಹಟ್ಟಿ ಜಗದ್ಗುರು ಮಹಾಸನ್ನಿಧಿ ಕೊಟ್ಟಂತ ನೀರು ಅದು ದೀಪಕ್ಕೆ ಎಣ್ಣೆಯಾಗಿ ಪರಿವರ್ತನೆ ಆಗಿತ್ತು. ಇದು ಗುರುವಿನ ತಾಕತ್ತು, ಇದು ಗುರುವಿನ ತಾಕತ್ತು. ಅದ್ರ ಒಂದಿಷ್ಟು ಮಂದಿ ಇರ್ತಾರೆ, ಅಂತ ಗುರುಗಳನ್ನ ಪರೀಕ್ಷೆ ಮಾಡೋ ಮಕ್ಕಳು ಇರ್ತಾರೆ ಒಂದಿಷ್ಟು ಮಂದಿ. ಒಬ್ಬವ ಗುರುಗಳ ಕಡೆಗೆ ಬಹಳ ದೊಡ್ಡ ತಪಸ್ವಿಗಳು ಗುರುಗಳು, ಅವ್ರು ಹೌದು ಅಂದಿದ್ದು ಹಲ್ಲು ಮಾಡ್ತಾರ, ಹಲ್ಲು ಅಂದಿದ್ದು ಹೌದು ಮಾಡ್ತಾರ, ಅಂತ ದೊಡ್ಡ ತಾಕತ್ತೈತಿ ಅಂತೇಳಿ ಊರೆಲ್ಲ ಪ್ರಚಾರ ಆಗಿತ್ತು. ಆ ಗುರುಗಳು ಹೇಳಿದ್ದು ನಾ ಸುಳ್ಳು ಮಾಡ್ತೀನಿ ಅಂತ ಒಬ್ಬ ತಯಾರಾದ್ರಿ. ಊರಾಗ ಇರ್ತಾರ ನೋಡ್ರಿ, ಒಂದಿಷ್ಟು ಇರ್ತಾವಂತವ್. ಈ ಹೆಸರು ಕಾಳದು ಪಲ್ಯ ಮಾಡ್ತಿರಿಲ್ಲವ, ಅವು ಎಷ್ಟು ಕುದಿಸಿದ್ರು ಕುದಿಯಂಗಿಲ್ರಿ, ಅದ್ರಾಗ ಕಲ್ಲುಗಾಳ ಅಂತ ಇರ್ತಾವ ನೋಡ್ರಿ, ಅಂತ ಕಾಳ್ರಿ ಅವು. ಅದು ಕುದಿಯೋದು ಗೊತ್ತಿಲ್ಲ, ಸುಡೋದು ಗೊತ್ತಿಲ್ಲ. ಅವು ಅವಕ್ಕೇನಂತೀರಿ ನೀವು? ಗಟ್ಟಿ ಕಾಳಿಗೆ ಕಲ್ಲುಗಾಳ. ಅದನ್ನ ಎಟ್ಟ ಕುದಿಸಿದ್ರು ಕುದಿಯಂಗಿಲ್ರಿ, ಅದು ಕಲ್ಲಾಗೆ ಇರ್ತೈತಿ ಅದು. ಹಂಗ ಉಣ್ಣು ಮುಂದೆ ಬರ್ತಾವ ಕಲ್ಲುಗಾಳು. ಹಂಗ ಒಂದಿಷ್ಟು ಕಲ್ಲುಗಾಳು ಇರ್ತಾವ್ರಿ ಊರಾಗ, ದಿಮಾಕ್ ಮಾಡು ತನಗೆ ಗೊತ್ತಿರಂಗಿಲ್ಲ. ಗುರುಗಳು ಹೆಂಗ ಕುಂತಿದ್ರಂತ ಪೀಠದ ಮೇಲೆ, ಗುರುಗಳ ಕಡೆಗೆ ಬಂದು ಏನ್ರಿ ಮಾಡಿ ಅವ್ರನ್ನ ಮಂದಿಯಾಗ ಸುಳ್ಳು ಮಾಡ್ಬೇಕಲ್ಲ ಅಂತೇಳಿ ತಿಳ್ಕೊಂಡು ಹಿಂಗ 1000 ಮಂದಿ ಕುಂತಿತ್ತು. ಕೈಯಾಗ ಒಂದು ಗುಬ್ಬಿ ಮರಿ ಹಿಡ್ಕೊಂಬಂದಾನ. ಈ ಮಗ ಏನ್ ಹಿಡ್ಕೊಂಬಂದನ್ರಿ? ಗುಬ್ಬಿ ಮರಿ ಹಿಡ್ಕೊಂಬಂದಾನ. ಬಂದವನ ಮಂದ್ಯಾಗ, ಅಜ್ಜಾರ ನೀವು ಹೇಳಿದ್ದೆಲ್ಲ ಕರೆನ ಆಗ್ತೈತಂತ. ಹೌದೇನ್ರಿ? ಏನಪ್ಪ ಮಂದಿ ಅಂತಾರ. ಹಂಗಾರ ನಂದೊಂದು ಪ್ರಶ್ನೆ ಐತ್ರಿ ಅಂದ. ಏನ್ ಹೇಳು ಅಂದ್ರು. ಏನಿಲ್ಲ, ನನ್ನ ಕೈಯಾಗ ಒಂದ್ ಏನೋ ಹಿಡ್ಕೊಂಡು ಬಂದಿನಿ, ಏನೈತಿ ಹೇಳ್ರಿ ಅಂದ. ತಾ ಕೈಯಾಗ ಹಿಡ್ಕೊಂಡ್ ಬಂದಿದ್ದು ಏನೈತಿ ಅಂತ ಹೇಳ್ಬೇಕಂತ. ಅಪ್ಪರು ತಮ್ಮ ದಿವ್ಯ ಶಕ್ತಿಯಿಂದ, ತಮ್ಮ ನೀ ಕೈಯಾಗ ಗುಬ್ಬಿ ಮರಿ ಹಿಡ್ಕೊಂಡ್ ಬಂದಿ ಅಂದ್ಬಿಟ್ರು. ಅರೆ ಕರೆ ಆಗ್ಬಿಡ್ತಲ್ಲ, ಇನ್ನು ಸುಳ್ಳು ಮಾಡ್ಬೇಕು ತಡಿ, ಇನ್ನು 2ನೇದು ಬಿಡೋದ ಬೇಡ ಅಂತೇಳಿ ತಿಳಿದ ಮಗ ಮುಂದುವರೆದ ಏನಂತಾನ, ಹೌದ್ರಿ ನೀವು ಹೇಳಿದ ಕರೆ ಐತಿ, ಗುಬ್ಬಿ ಮರಿನೇ ಐತಿ, ಆದ್ರೆ ಜೀವಂತ ಐತ ಸತ್ತೈತ ಹೇಳ್ರಿ ಅದ ಮತ್ತವ. ಅಂದ್ರೆ ಈ ಮಗ ಏನ್ ಮಾಡವ, ಜೀವಂತ ಐತಿ ಅಂದ್ರ ಅಲ್ಲೇ ಹಿಚಿಕ್ ಬಿಡವ, ಅದನ್ನ ಅಲ್ಲೇ ಕೊಂದ್ ಬಿಡವ. ಅವಂದ್ರಿ ಪ್ಲಾನ್. ಜೀವಂತ ಐತಿ ಅಂದ್ರ ಹಿಚಿಕ್ ಬಿಡವ, ಸತ್ತೈತಿ ಅಂದ್ರ ಹಾರಿ ಬಿಡವ. ಅದಕ್ಕೆ ಗುರುಗಳು ಬಹಳ ಶಾನೆ ಇದ್ರು. ಅದಕ್ಕೆ ಅವ್ರಂದ್ರಂತ, ತಮ್ಮ ಅದು ಸಾಯುವುದು ಬಿಡುದು ನಿನ್ನ ಕೈಯಾಗ ಐತಿ ಅಂತ ಹೇಳಿದ್ರಂತ ಅವ್ರು. ಆ ಗುಬ್ಬಿ ಸಾಯುವುದು ಬಿಡುದು ನಿನ್ನ ಕೈಯಾಗೈತಿ. ಹಂಗ ಪ್ರತಿಯೊಬ್ಬರ ಜೀವನವೂ ಕೂಡ ಅವ್ರವ್ರ ಕೈಯಾಗದ.
ಭಗವಂತ ಕೊಡ್ತಾನ ಬಿಡು, ನನ್ನ ಹುಡ್ಸ್ಯಾನ, ಹುಡ್ಸಿದ್ಯಾರು ಹುಲ್ ಮೇಸಂಗಿಲ್ಲ ಅಂತ ಮನಿ ಕಟ್ಟಿ ಹಿಡಿದು ಕುಂತ್ರೆ ನಿನಗೆ ರೊಟ್ಟಿ ಯಾರು ಕೊಡ್ತಾರೋ? ಅದಕ್ಕೆ ಶರಣರು ಕಾಯಕ ಸಿದ್ಧಾಂತವನ್ನು ತಂದ್ರು, ದುಡಿದು ತಿನ್ನುವ ಪದ್ಧತಿಯನ್ನು ತಂದ್ರು. ನಾ ದೇವ್ರು ಹುಡ್ಸ ಅಂತ ಹೇಳ್ರಿ ಅಂತೇಳಿ ಹುಲ್ ಮೇಯಿಸ್ತಾನನ್ರಿ ಅಜ್ಜಾರ, ನಾ ಕುಂತಲಿನ ಬರ್ಬೇಕಂದ್ರ ನಡೆಯಂಗಿಲ್ಲ. ಅದಕ್ಕೆ ಹೇಳ್ತಾರೆ, ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ. ನಿನ್ನ ಕೈಯಾಗ ದುಡಿಲಿಕ್ಕೆ ಸಾಮರ್ಥ್ಯ ಅದ ಅಂತಂದ್ರ ದುಡಿಬೇಕು, ಕಷ್ಟಪಟ್ಟು ಗಳಿಸ್ಬೇಕು. ಅದು ಬಿಟ್ಟು ಅವ್ವ ಅಪ್ಪ ಗಳಿಸಿದ ರೊಕ್ಕ ತಗೊಂಡು ಅವ್ರ ಪೆನ್ಷನ್ ರೊಕ್ಕನೋ ಯಾವುದೋ ಒಂದಿಷ್ಟು ದುಡ್ದಿದ್ದು ಅದು ಇದು ಮಾಶಾಸನೂ ಬಂದಿರ್ತದ, ಅವೊಂದಿಷ್ಟು ಕೂಡಿಟ್ಟಿರ್ತಾವ, ಅದನ್ನ ಜಗಳ ಮಾಡಿ ಹೊಡೆದಾಡಿ ಬಡದಾಡಿ ಅದನ್ನ ಬ್ಯಾಂಕ್ನಾಗಿಂದ ಕಸಗೊಂಡು ಆ ರೊಕ್ಕದಾಗ ಒಂದು ಕಾರ್ ತಗೊಂಡು ಬಂದು ಆ ಕಾರಿಗೆ ಹಿಂದೆ ಬರೆಸ್ತಾರ್ರಿ ಮಕ್ಳು. ಏನಂತ? ತಂದೆ ತಾಯಿಯ ಆಶೀರ್ವಾದ. ಮತ್ ಬರ್ಸುವಲ್ಲನ್ರಿ ಮಗ, ಅವ್ವ ಅಪ್ಪನ ರೊಕ್ಕ ತಂದಾನ ಬರ್ಸಾನ, ಅವನ್ ತಾಳಿ ಮಾರಿ ಅನ್ರಿ ಬರ್ಸಾನವ. ಏ ತಮ್ಮ, ಅವ್ವ ಅಪ್ಪನ ತಾಳಿ ಬಂಗಾರ ಅವ್ರು ದುಡಿದು ರೊಕ್ಕ ಮಾರಿ ತಂದಂತ ರೊಕ್ಕದೊಳಗೆ ನಿನ್ನ ಗಾಡಿ ಮೇಲ ತಂದೆ ತಾಯಿ ಆಶೀರ್ವಾದ ಅಂತ ಬರೆದ್ರೆ ನಿನಗೆ ತಂದೆ ತಾಯಿ ಆಶೀರ್ವಾದ ಸಿಗಂಗಿಲ್ಲೋ. ನೀನು ಕಷ್ಟಪಟ್ಟು ದುಡಿದು ಒಂದು ಮೋಟರ್ ಸೈಕಲ್ ತಗೊಂಡು ಬಂದು ನಿಮ್ಮ ಅವ್ವ ಅಪ್ಪನ ಕುಂಡ್ರಿಸ್ಕೊಂಡ್ ರೌಂಡ್ ಹೋಗಿ ಬಾ, ಅವಾಗ ನಿನಗೆ ನಿಮ್ಮ ಅವ್ವ ಅಪ್ಪನ ಆಶೀರ್ವಾದ ಸಿಗ್ತದೆ. ಅದಕ್ಕೆ ಇವತ್ತಿನ ಯುವಕರಿಗೆ ಒಂದು ಕಿವಿ ಮಾತನ್ನ ಹೇಳಿ ನನ್ನ ಇವತ್ತಿನ ಪ್ರವಚನ ಮುಗಿಸ್ತೀನಿ. ಏನು ಅಂತಂದ್ರ, ಯಪ್ಪ ಯುವಕರ ಯುವತಿಯರ, ದುಡಿತಕ್ಕಂಥ ಸಾಮರ್ಥ್ಯ ನಿಮ್ಮೊಳಗದೆ. ದುಡಿಮೆ ಯಾವುದಾದ್ರೇನು, ನಾನು ದುಡ್ದ ಬರ್ತೀನಿ, ಇವತ್ತೊಂದು 100 ರೂಪಾಯಿ ದುಡ್ದ ಮನೆಗೆ ಬಂದು ಊಟ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ರಿ. ಯಾವ್ಯಾವ ಕಾಯಕವಾದಡೇನು, ಈ ಕೆಲಸ ಮಾಡು ಈ ಕೆಲಸ ಮಾಡಬೇಡ ಅಂತ ಯಾವ ಸಂವಿಧಾನನೂ ಕೂಡ ಹೇಳಿಲ್ಲ. ಯಾರಿಗೂ ಅನ್ಯಾಯ ಮಾಡದೆ, ಯಾರಿಗೂ ಮೋಸ ಮಾಡದೆ ದುಡಿಯುವಂತ ಎಲ್ಲ ಕೆಲಸಗಳು ಕೂಡ ಪರಿಪೂರ್ಣವಾಗಿದ್ದೆ. ಅದಕ್ಕ ಯುವಕರಿಗೆ ಒಂದು ಕಿವಿ ಮಾತು ಹೇಳಿ ನನ್ನ ಇವತ್ತಿನ ಪ್ರವಚನ ಮುಗಿಸ್ತೀನಿ. ಏನು ಅಂತಂತಂದ್ರ, ನಿಮ್ಮ ಅಜ್ಜ ಅಮ್ಮ ದುಡಿದಂತ ರೊಕ್ಕದೊಳಗೆ ಏನಾರೇ ನೀವು ಊಟ ಮಾಡಿ ಜೀವನ ಮಾಡಕತ್ತಿದ್ರಿ ಅಂತಂದ್ರ, ಏನ್ರಪ್ಪ ನಿಮ್ಮ ಅಜ್ಜ ಅಮ್ಮ ದುಡಿದಂತ ರೊಕ್ಕದೊಳಗೆ ನೀವು ಜೀವನ ಮಾಡಕತ್ತಿದ್ರಿ ಅಂತಂತಂದ್ರ ನೀವು ಹಳಸಿದ ಅನ್ನ ಉಣ್ಣಾಕತ್ತೀರಿ ಅಂತ ತಿಳ್ಕೊರಿ. ನಿಮ್ಮ ಅಜ್ಜ ಅಮ್ಮ ದುಡ್ದು ತಿನ್ನಕತ್ತೀರಿ ಅಂದ್ರ ಹಳಸಿದ ಅನ್ನ ಉಣ್ಣಾಕತ್ತೀರಿ ಅಂತ ತಿಳ್ಕೊರಿ. ನಿಮ್ಮ ಅವ್ವ ಅಪ್ಪ ದುಡ್ದಿದ್ ರೊಕ್ಕದಾಗ ಉಂಡು ಜೀವನ ಮಾಡಕತ್ತಿದ್ರಿ ನಿಮ್ಮ ಹೆಂಡ್ರು ಮಕ್ಕಳು ಅಂತಂತಂದ್ರ ಅದು ನಿನ್ನೆ ಮೊನ್ನೆ ತಂಗಳನ್ನ ಉಣ್ಣಾಕತ್ತೀರಿ ಅಂತ ತಿಳ್ಕೊರಿ. ಅಜ್ಜ ಅಮ್ಮ ದುಡ್ದಿದ್ ಉಣ್ಣಾಕತ್ರ ಹಳಸಿದ ಅಣ್ಣ, ಅವ್ವ ಅಪ್ಪ ದುಡ್ದಿದ್ ಉಣ್ಣಾಕತ್ತಿದ್ರ ನಿನ್ನೆ ಮೊನ್ನೆ ತಂಗಳನ್ನ ಉಣ್ಣಾಕತ್ತೀರಿ ಅಂತ ತಿಳ್ಕೊಳ್ರಿ. ಆದ್ರೆ ನೀವು ಶ್ರಮ ಪಟ್ಟು ದುಡಿದು ತಂದಂತ ದುಡ್ಡಿನೊಳಗ ಊಟ ಮಾಡಾಕತ್ತಿದ್ರಿ ಅಂದ್ರ ಅದು ಬಿಸಿ ಅನ್ನ ಊಟ ಮಾಡಾಕತ್ತೀರಿ ಅಂತ ತಿಳ್ಕೊಳ್ರಿ. ಈ ಸಮಾಜದೊಳಗೆ ಅದಕ್ಕೆ ಹಳಸಿದ ಅನ್ನ ಉಣ್ತಿರೋ, ಏನು ತಂಗಳನ್ನ ಉಣ್ತಿರೋ, ಏನು ಬಿಸಿ ಅನ್ನ ಉಣ್ತಿರೋ, ಅದು ನಿಮಗೆ ಬಿಟ್ಟಿದ್ದು, ನಾ ಹೇಳಕ್ ಹೋಗೋದಿಲ್ಲ. ಶ್ರಮ ಪಡ್ರಿ, ದುಡಿಬೇಕು. ಒಬ್ಬರು ದುಡಿದು 10 ಮಂದಿ ಕುಂತು ಉಂಡ್ರೆ ನಡೆಯಂಗಿಲ್ಲ. ಯಾವ ಕೆಲಸ ಮಾಡಿದ್ರು ಅದು ಕೆಲಸನೇ. ನಮ್ಮ ಮಠದ ಮುಂದೆ ಒಬ್ಬ ರುದ್ರಪ್ಪಜ್ಜ, ಅಸುಂಡಿ ರುದ್ರಪ್ಪಜ್ಜ ಅಂತಿದ್ದ. ಅವ ಮಿಲಿಟರಿ ಒಳಗಿದ್ದ, ಅವ ವಾಚ್ಮೆನ್ ಕೆಲಸ ಮಾಡಿ ಬಂದಿದ್ದ. ಎಷ್ಟು ತಾಕತ್ತ ಮನುಷ್ಯಂದು ಅಂತಂದ್ರ, ಎಷ್ಟು ಸ್ವಾಭಿಮಾನಿ ಅಂತಂದ್ರ, ನಾವು ವರ್ಷ ನಂದು 36 ಎಕರೆ ಹೊಲ ನಂದು. ಪ್ರತಿ ವರ್ಷ ಎಕರೆಕ DAP ಯೂರಿಯಾ ಗೊಬ್ಬರ ಅಂತಂದ್ರೆ ನಂದೊಂದು 100-150 ಚೀಲ ಬರೀ ಗೊಬ್ಬರ ಚೀಲ ಇರ್ತಿದ್ದು ಮಠದಾಗ. 6 ಎತ್ತಿನ ಕಂತ ನಂದು, 10-12 ದನ. ಇವಕ್ಕೆ ಹಗ್ಗ ತರೋದ ನನಗೆ ಕುರಿ ಪಾಣಿ ಬಿದ್ದು ಹೋದಂಗೆ ಆಗಿತ್ತು. ಅವ ಏನು ಮಾಡಿದ ಗೊತ್ತೇನು? ಮಠದಾಗಿರು ಎಲ್ಲ ಗೊಬ್ಬರ ಚೀಲ ತಗೊಂಡು ಅದರಾಗ ಒಂದೊಂದು ಎಳಿ ತೆಗೆದು ಆ ಎಳಿ ಹೊಸದು ನನಗೆ ವರ್ಷಕ್ಕಾಗುವಟ್ಟು ಹಗ್ಗ ಹೊಸದು ಕೊಡ್ತಿದ್ದ. ಅದು ನಿಜವಾದ ಕಾಯಕ ಅಂತ ಅವನಿಗೆ ಆಶೀರ್ವಾದ ಮಾಡ್ತಿದ್ದ. ಅವ ಹಗ್ಗ ಮಾಡೋದು ನೋಡಿ ಊರಾನವರೆಲ್ಲ ಅವಂಗೆ ಹಗ್ಗ ಮಾಡಿಸ್ಕೊಂಡು ಹೋಗ್ತಿದ್ರು. 20 ರೂಪಾಯಿ 30 ರೂಪಾಯಿ ತಗೋತಿದ್ದು ಒಂದು ಹಿಡಿಯ ಹಗ್ಗಕ್ಕೆ. ಕೆಲಸ ಮಾಡಕ್ಕೇನ್ರಿ, ಇದೇ ತುಮಕೂರು ಭಾಗದೊಳಗ ಒಂದು ಸಣ್ಣ ಹಳ್ಳಿ, ಒಬ್ಬ ಮುದುಕಿ, ಈಗೂ ಅದಾಳಕಿ 72 ವಯಸ್ಸ ಹೆಣ್ಮಗಳಿಗೆ 35 ವಯಸ್ಸಿನಿಂದ ಈ APMCಗೆ ದನ ಒಯ್ತಾರಲ್ಲ ಆಕಳ ವ್ಯಾಪಾರ ಮಾಡಕ್ಕ, ಆ ಮಾರ್ಕೆಟ್ಗೆ ಹೋಗು ದನ ಹೋಗು ಮುಂದೆ ಸಗಣಿ ಹಾಕ್ತಿದ್ವಲ್ಲ, ಆ ಸಗಣಿ ಗೋಳೆ ಮಾಡಿ ಇಟ್ಟು ಆ ಸಗಣಿದಿಂದ ಕುಳ್ಳು ಮಾಡಿ ಬೆಂಗಳೂರಂತ ಸಿಟಿ ಒಳಗೆ ಕುಳ್ಳು ಮಾರಿ ಬೆಂಗಳೂರಾಗ 2 ಮನೆ ಕಳ್ಸ್ಯಾಳ. ಬರೀ ಗೊಬ್ಬರ ಮಾರಿ ಕುಳ್ಳು ಮಾರಿ. ಏನು ಮಾಡಕ್ಕಿಲ್ರಿ, ಇವತ್ತು ಕೆಲಸ ಮಾಡಕ್ ಸಾಕಷ್ಟು ಅದಾವ, ಆದ್ರೆ ಮಾಡುವ ಮನಸ್ಸು ನಮಗಿಲ್ಲ. ನಾ MA ಓದಿನ್ರಿ, ನಾ ಡಿಗ್ರಿ ಓದಿನ್ರಿ, ಏನ್ ಮಾಡೋದು ತಗೊಂಡು ಉಪ್ಪಿನಕಾಯಿ ಹಾಕೊಂಡು ತಿನ್ನೋದೈತೆ. ವಿದ್ಯೆ ವಿನಯವ ಭೂಷಣ ಅಂತ ಹೇಳ್ತಾರೆ. ವಿದ್ಯೆಗೆ ವಿನಯವೇ ಭೂಷಣ.
ಕಾಯಕ ಯಾವುದಾದ್ರೆ ಏನು ಮಾಡುವ ಮನಸ್ಸು ಅಚಲವಾಗಿರ್ಬೇಕು. ನಾನಿವತ್ತು ಒಂದು ತುತ್ತು ರೊಟ್ಟಿ ಉಣ್ಣಾಕತ್ತೀನಿ ಮನ್ಯಾಗ ಅಂದ್ರ ನಾನಿವತ್ತು 100 ರೂಪಾಯಿ ದುಡ್ಕೊಂಡು ಬಂದು ಉಣ್ಣಾಕತ್ತೀನಿ ಅಂತಕ್ಕಂಥ ಸ್ವಾಭಿಮಾನದಿಂದ ಇವತ್ತು ಯುವಕ ಪಡೆ ಬೆಳಿಬೇಕಾಗ್ಯದ, ಬದುಕಬೇಕಾಗ್ಯದ. ಅದು ಬಿಟ್ಟು ವಿಮಲ್ ಅಂತ, ಗುಟ್ಗ ಅಂತ, ಎಣ್ಣೆ ಅಂತ, ತಂಬಾಕಂತ, ಮಾವ ಅಂತ ಆ ವನಾದ ತಿನ್ಕೊಂತ ಪಿಚಿಕ್ ಪಿಚಿಕ್ ಉಗುಳ್ಕೊಂತ ಊರು ಗುಡಿ ಎಲ್ಲ ಕೆಂಪು ಗುಡಿ ಮಾಡಿಬಿಟ್ಟಿರ್ತಾರೆ ಹೋಗಿತ್ಲ. ವಿಚಿತ್ರ ಏನು ಅಂತಂತಂದ್ರ ಒಂದಿಷ್ಟು ಹುಡುಗರು ಪ್ಯಾಷನ್ಗೆ ನಿಂತು ಬಿಟ್ಟಾವ. ಮೊನ್ನೆ ಒಂದು ಪುರಾಣದಾಗ ಒಬ್ಬ ಹುಡುಗ ಎದ್ದು ಬಂದ, ಅವನು ಪ್ಯಾಂಟ್ ನೋಡ್ತೀನಿ ಬರೋಬ್ಬರಿ 36 ತೂತದ ಅವನ ಪ್ಯಾಂಟ್ನಾಗ. ಹಿಂದೆಲ್ಲ ಹರಿದಿದ್ದ ಪ್ಯಾಂಟ್ ಹಾಕೊಂಡ್ರ ಬಡತನ ಅಂತೇಳಿ ಬಡವ್ರು ಅದಾರಪ್ಪ ಅದಕ್ಕೆ ಹರಿದಿದ್ದು ಹಾಕೊಂಡ್ರ ಅಂತಿದ್ವಿ. ಈಗ ಹರಿದಿದ್ದು ಹಾಕೊಂಡ್ರೆ ಪ್ಯಾಷನ್ ಆಗೈತ್ರಿ ಗವಾಯಿಗಳ. ಅದು ಎಷ್ಟು ತೂತಿರ್ತೈತೆ ಅಷ್ಟು ರೊಕ್ಕ ಜಾಸ್ತಿ ರೀ ಅದಕ್ಕೆ. ಮೊನ್ನೆ ಒಬ್ಬ ಹುಡುಗ ಪ್ಯಾಂಟ್ 36 ತೂತಿದ್ದವ್ ಕೇಳಿ ನೀ ಪ್ಯಾಂಟ್ಗೆ ಎಷ್ಟು ಕಿಮ್ಮತ್ ಅಂದ್ರೆ 12,000 ರೀ ಅಂದವ. ಎದಕ್ಕೂ ಅಂದ ಇಟ್ಟು ತೂತಿರೋದಕ್ಕಂದವ. ಪುಣ್ಯಾತ್ಮ 12,000 ಯಾಕೆ ಕೊಟ್ಟು, ನನಗೆ ಒಂದು 2,000 ಕೊಟ್ಟಿದ್ರೆ ನನ್ನ ಮಡದಾಗ ಇಲ್ಲಿ ಹೇಗೆ ನಿದ್ದು ಮರೆಯ ಒಂದು 8 ದಿನ ಒಗಿತಿದ್ನಿ, ಬರೋಬ್ಬರಿ ಡಿಸೈನ್ ಹರಿತಿದ್ವಲ್ಲ ನಾನು. ಹರಿದಿದ್ದ ಪ್ಯಾಂಟಿಗೆ 12,000 ಕೊಟ್ಟು ಹಾಕೊಂಡ ನಾನು ಈ ಮಗ. ಈಗ ಹರಿದಿದ್ದ ಅರ್ಬಿ ಹಾಕೊಂಡ್ರ ಪ್ಯಾಷನ್ ಆಗ್ಯದ. ಅದೇ ಹರಿದಂತ ಅರ್ಬಿಯನ್ನ ಬಡವ ಹಾಕೊಂಡ್ರ ಅವಂಗ ಕೀಳಾಗಿ ನೋಡ್ತೇವೆ. ಅದೇ ಮಿಲಿಯನ್ನರು ಕೋಟ್ಯಾಧೀಶರು ಹರಿದಿದ್ದ ಬಟ್ಟೆ ಹಾಕೊಂಡ್ರ ಪ್ಯಾಷನ್ ಅಂತ ಕರಿತೀವಿ. ನಾವೆಂತ ಮೂರ್ಖರದೀವ್ರಿ. ಜಗತ್ತು ಹಂಗ ಆಗಿಬಿಟ್ಟದ. ಇವತ್ತ ಜ್ಞಾನಕ್ಕ ಶಕ್ತಿಗೆ ಬೆಲೆ ಇಲ್ಲ. ಅವ ವಿಮಾನದಾಗ ಬಂದ ಅಂದ್ರ ದೊಡ್ಡವ, ದೊಡ್ಡ ಇನೋವಾ ಕಾರ್ನಾಗ BMW ಬಂದ್ರ ಅವ ದೊಡ್ಡವ, ಸಣ್ಣ ಗಾಡಿಯಾಗ 800ದಾಗ ಬಂದ್ರ ಅವ ಸಣ್ಣವ. ಹೆಂಗ್ರಿ ಇದು ಕಾಲ? ಅದಕ್ಕ ಜ್ಞಾನಕ್ಕೆ ಬೆಲೆ ಕೊಡಬೇಕು ವಿನಃ ಆಡಂಬರಕ್ಕೆ ಬೆಲೆ ಕೊಡೋದಾಗಬಾರ್ದು. ನಮ್ಮ ಜೀವನ ಜ್ಞಾನಕ್ಕೆ ಬೆಲೆ ಅದ. ಅದಕ್ಕ ಹರಿದಿದ್ದ ಅರ್ಬಿ ಹಾಕೊಂಡು ಪ್ಯಾಷನ್ ಮಾಡುವಂತ ಮಕ್ಕಳ ಯುಗ ಇವತ್ತು ಬಾಳ ಆಗೈತಿ. ಯಾರು ಕರೆ ಹಾನಿ ಮಾಡಿ ಹೇಳ್ರಿ ನೋಡುನು, ನಿಮ್ಮ ಮಕ್ಕಳ ಕೈಯಾಗ ಸೂಜಿದಾರ ಕೊಟ್ಟು ನೀನ್ ಹಂಗೆ ಹರಿದೈತಿ ಹೊಲ್ಕೋ ಅಂತ ಯಾರು ಕೊಟ್ಟಿರಿ ನೋಡುನು? ಯಾರ ಮನೆಯಾಗ ಸೂಜಿದಾರನೇ ಇಲ್ಲ. ಯಾಕ? ವರ್ಷದಾಗ 20 ಹಬ್ಬ ಬರ್ತಾವ, ಹಬ್ಬಕ್ಕೆ ಅರಿಬಿ ತರೋದೈತಿ, ಟಜರಿ ತುಂಬೋದೈತಿ. 365 ದಿನಕ್ಕೆ ದಿನ 2 ಜೋಡಿ ಸೀರೆ ಉಟ್ರು ಸೀರೆ ಆಗಂಗಿಲ್ಲ. 365 ದಿನಕ್ಕೆ 2 ಪ್ಯಾಂಟ್ ಹಾಕೊಂಡ್ರು ಪ್ಯಾಂಟ್ ಮುಗಿಯಂಗಿಲ್ಲ. ಅಟ್ಟು ಪ್ಯಾಂಟ್ ಅರಿಬಿ ಗೊಳೆ ಮಾಡಿ ಇಟ್ಟಿವಿ ನಾವು. ಹಿಂದೆಲ್ಲ ಮಕ್ಕಳು ಹರಿದಂತ ಅರಿಬಿಯನ್ನ ಸೂಜಿದಾರ ಕೊಟ್ಟು ತಮ್ಮ ನಿನ್ನ ಅಂಗಿ ಹರಿದೈತಿ ಹೊಲ್ಕೋ ಅಂತಿದ್ರು. ಯಾವ ಮಗು ಹರಿದ ಅಂಗಿಯನ್ನು ಹೊಲ್ಕೋತಿತ್ತಲ್ಲ ಆ ಮಗುಗೂ ಗೊತ್ತಿತ್ತು ಹರಿದಿದ್ದನ್ನ ಯಾವ ಮಗು ಹೊಲಿತಿತ್ತೋ ಅದು ಮುಂದೊಂದು ದಿನ ಹರಿದ ಸಮಾಜವನ್ನು ಹೊಲಿಯುವಂತ ಕೆಲಸ ಆ ಮಗು ಮಾಡ್ತಾ ಇತ್ತು. ಅದಕ್ಕೆ ಮಕ್ಕಳಿಗೆ ಹೊಲಿಯೋದನ್ನ ಕಲಿಸ್ಬೇಕು, ಕೂಡೋದನ್ನ ಕಲಿಸ್ಬೇಕು, ಕೂಡಿಸೋದನ್ನ ಕಲಿಸ್ಬೇಕು. ಮತ್ತು ಹಂಗಂತೇಳಿ ನಾಳೆ ಮತ್ತೆ ಚಲೋ ಅರಿಬಿ ಇದ್ದಿದ್ದು ಹರಿದು ಕೊಟ್ಟಿರಿ ಮತ್ತೆ ಮಕ್ಕಳ ಕೈಯಾಗ ನೀವು ಹೊಲಿ ಅಂತೇಳಿ ಅಜ್ಜರು ಹೇಳ್ಯಾರ ತಡಿ ಅಂತೇಳಿ ಏನವಾ ಅವಿನ ಹರಿದಿರಂಗಿಲ್ರಿ. ಇವರ ಹರಿದು ಮಷರ್ಬಿ ಮಾಡ್ತಾರ. ಅವನಿಗೆ ಹಳಿವಾಗತ್ತದ ಹೋದರ್ಷದ್ದು ಬ್ಯಾಡ್ತದ ಮಷರ್ಬಿ ಮಾಡೇ ಬಿಡೋದು. ಅದನ್ನ ಕಷ್ಟದ ಅರಿವು ಬೇಕು. ಹರಿದಿದ್ದ ಅರಿಬಿ ಹಾಕೊಂಡು ಪ್ಯಾಷನ್ ಮಾಡಕ್ ಯುವಕರು ಹಾಳಾಗಕತ್ತಾರ. ಇನ್ನೊಂದಿಷ್ಟು ಯುವಕರು ಅದೇನೋ ಒಬ್ಬ ಬಂದಾನ ಒಪ್ಪಾರೆ ಕೂದ್ಲಾ ಬಿಟ್ಟ ನಾವ ಯಾವ ಕಟ್ಟಿಂಗು ಅಂತೀನಿ ಅವ್ಗೆ ಹೆಬ್ಬುಲಿ ಕಟ್ಟಿಂಗ್ ಅಂತ. ಅವಂದು ನೋಡಿದ್ರ ಮಗ ಸೊಂಡಿ ಇಲ್ಲಿ ಇದ್ದಂಗ ಅದಾನ, ಹೆಬ್ಬುಲಿ ಕಟ್ಟಿಂಗ್ ಬಿಟ್ಟ ನಾವ ದಿಮಾಕ್ ಮಾಡಕ್. ಇವತ್ತು ತಂದೆ ತಾಯಿಗಳ ಸೇವಾ ಮಾಡುವಂತಹ ಮನಸ್ಥಿತಿ ಇಲ್ಲ ಮಕ್ಕಳಿಗೆ. ಪ್ಯಾಷನ್ ಮಾಡೋದ್ರಾಗ ನಮ್ಮ ಯುವಕರು ಹಾಳಾಗಕತ್ತಾರ. ದುಡಿದ್ರ ಬೀಳಂಗಾಗ್ಯಾರ, ಕಸು ಇಲ್ಲ, ತಾಕತ್ತಿಲ್ಲ, ಒಂದು ಚೀಲ ಹೊರು ತಾಕತ್ತಿಲ್ಲ. ಅದಕ್ಕಾಗಿ ನಮ್ಮ ಬದಲಾವಣೆ ಯಾವ ಯುವಕರು ಸದೃಢವಾಗಿರ್ತಾರೋ ಅವರು ದೇಶವನ್ನು ಕಟ್ಟುವಂತ ಯುವಕರಾಗ್ತಾರೆ. ಹೀಗಾಗಿ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಜಗತ್ತಿಗೆ ಆದರ್ಶಳಾಗ್ತಾಳೆ. ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿ ಜಗತ್ತಿಗೆ ಆದರ್ಶಳಾಗ್ತಾಳೆ. ಸಾವಿತ್ರಿಬಾಯಿ ಫುಲೆ ಈ ಸಮಾಜಕ್ಕೆ ಆದರ್ಶಳಾಗ್ತಾಳೆ. ಕಿತ್ತೂರಾಣಿ ಚೆನ್ನಮ್ಮ ಈ ಜಗತ್ತಿಗೆ ಆದರ್ಶಳಾಗ್ತಾಳೆ. ಅಕ್ಕ ನಾಗಮ್ಮ ಈ ಜಗತ್ತಿಗೆ ಆದರ್ಶ ವ್ಯಕ್ತಿ ಆಗ್ತಾಳೆ. ಹೀಗಾಗಿ ಹೆಣ್ಣು ಅಂತಂದ್ರೆ ಏನು, ಹೆಣ್ಣು ಹೇಗಿರಬೇಕು, ಹೆಣ್ಣಿನ ಕೆಲಸ ಏನು, ಹೆಣ್ಣಿನ ತಾಕತ್ತೇನು, ಹೆಣ್ಣಿನ ಬಗ್ಗೆ ಮಹಿಳೆಯ ಬಗ್ಗೆ ಈ ಸಮಾಜ ಈ ದೇಶ ಯಾವ ಸ್ಥಾನಮಾನಗಳನ್ನು ಕೊಟ್ಟದ, ಯಾವ ರೀತಿಯಾಗಿ ಮಹಿಳೆಯರು ಜಾಗೃತರಾದರೆ ಸಮಾಜ ಜಾಗೃತ ಆಗ್ತದೆ ಅನ್ನುವಂಥ ವಿಷಯದ ಕುರಿತಾದಂತಹ ಪ್ರವಚನವನ್ನ ನಾಳೆ ದಿನದ ಪ್ರವಚನದಲ್ಲಿ ನೋಡೋಣ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತು ಸಮಯ ಭಾಳ ಆಯಿತು. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ನಾವೆಲ್ಲ ಕೇಳೋಣ. ಇವತ್ತು ವಿಶೇಷವಾಗಿ ಮಣ್ಣೂರು ಇಚ್ಚಂಗಿ ಕೊಣತಿಮಿಗಿ ಬೀಗರು ಬಂದಾರೇನ್ರಿ? ಕೊಣತಿಮಿಗಿ